ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು 5 ಅಂಕಿಯ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲಿಗೆ ನಾವು ಇದರ ಪೂರ್ವ ಜ್ಞಾನವನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತಿರಬೇಕು, 1 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ ಅಂದಾಗ 1ರಿಂದ ಪ್ರಾರಂಭ ಆಗ್ತದೆ, ಅದು 9ಕ್ಕೆ ಕೊನೆಗೊಳ್ತಾ ಇದೆ. ಹಾಗಾಗಿ 1 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ 1, 1 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ 9. ಈ 1 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆಗೆ 1ಅನ್ನು ಸೇರಿಸಿದಾಗ ಏನಾಗ್ತದೆ ಸ್ನೇಹಿತರೆ, 10 ಬರ್ತಾ ಇದೆ. ಹಾಗಾಗಿ ಇದು 2 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ ಆಗ್ತದೆ. ಅಂದರೆ 10ರಿಂದ ಪ್ರಾರಂಭವಾಗಿ 99ರವರೆಗೆ 2 ಅಂಕಿಯ ಸಂಖ್ಯೆಗಳು ನಮಗೆ ದೊರೀತಾ ಇದ್ದಾವೆ. ಈ 2 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆಗೆ 1ಅನ್ನು ಸೇರಿಸಿದಾಗ ಅದು 100 ಬರ್ತಾ ಇದೆ. 100 ಅನ್ನೋದು 3 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ. ಓಕೆ, 100ರಿಂದ ಪ್ರಾರಂಭವಾಗಿ 3 ಅಂಕಿ ಸಂಖ್ಯೆಗಳು 999ರವರೆಗೆ ಇರ್ತಾ ಇದ್ದಾವೆ. ಹಾಗಾಗಿ 999 ಇದು 3 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ. ಇದಕ್ಕೆ 3 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ 1ಅನ್ನು ಸೇರಿಸಿದಾಗ 1000 ಬರ್ತಾ ಇದೆ. 1000 ಇದು 4 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ. ಓಕೆ, 1000ರಿಂದ ಪ್ರಾರಂಭವಾದಂತಹ 4 ಅಂಕಿಯ ಸಂಖ್ಯೆಗಳು 9999ರವರೆಗೆ ಇದ್ದಾವೆ. ಓಕೆ, ಹಾಗಾಗಿ 9999 ಇದು 4 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ. ಇದಕ್ಕೆ 1ಅನ್ನು ಸೇರಿಸಿದಾಗ 10,000 ಆಗ್ತಾ ಇದೆ. 10,000 5 ಅಂಕಿಯ ಸಂಖ್ಯೆಗಳು ಪ್ರಾರಂಭವಾಗೋದು 10,000ದಿಂದ, ಕೊನೆಗೊಳ್ಳೋದು 99,999ರಿಂದ. ಹಾಗಾಗಿ 5 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ 10,000, 5 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ 99,999. ವಿದ್ಯಾರ್ಥಿಗಳೇ, ಇವೆಲ್ಲವೂ ನಿಮಗೆ ನೆನಪಿನಲ್ಲಿ ಇರಬೇಕು. ಯಾಕಂದರೆ ವಸತಿ ಶಾಲೆಗಳ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಥವಾ ಯಾವುದೇ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇವು ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ಹಾಗಾಗಿ ಇವುಗಳನ್ನು ನೀವು ನೆನಪಿನಲ್ಲಿ ಇಡಿ. ಓಕೆ, ಈಗ ಮುಂದಿನದಾಗಿ ಅಭ್ಯಾಸಕ್ಕೆ ಹೋಗೋಣ. ವಿದ್ಯಾರ್ಥಿಗಳೇ, ಅಭ್ಯಾಸ 1.1ರ ಲೆಕ್ಕಗಳನ್ನು ಬಿಡಿಸೋಣ. ಇಲ್ಲಿ ಮುಖ್ಯ ಪ್ರಶ್ನೆ 1, ಸೂಕ್ತ ಸ್ಥಳದಲ್ಲಿ ಅಲ್ಪ ವಿರಾಮ ಚಿಹ್ನೆಯನ್ನು ಅಥವಾ ಕಾಮ ಸೇರಿಸಿ ಕೊಟ್ಟಿರುವ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯಿರಿ. ಓಕೆ, ನಾವಿಲ್ಲಿ ನಮಗೆ ಗೊತ್ತಿರಬೇಕು, ಬಿಡಿ 10, 100 ಇವುಗಳನ್ನು ಒಂದು ಗುಂಪುಗಳಾಗಿ ಮಾಡ್ತಾ ಇದ್ದೀವಿ. ಓಕೆ, ಹಾಗಾಗಿ ಬಿಡಿ 100ರ ಸ್ಥಾನದ ನಂತರ ನಾವು ಕಾಮವನ್ನು ಹಾಕಿ 1000 ಮತ್ತು 10,000 ಸ್ಥಾನಗಳ ಗುಂಪನ್ನು ಮತ್ತೆ ಬೇರೆ ಮಾಡ್ತಾ ಇದ್ದೀವಿ. ಈ ರೀತಿ ಇದ್ದಾಗ ನಾವು ಮೊದಲಿಗೆ ಏನು ಮಾಡಬೇಕಾಗಿದೆ ಸ್ನೇಹಿತರೆ, 1000ದ ಗುಂಪನ್ನು ಓದಬೇಕು. ಇಲ್ಲಿ ಬಿಡಿ 10, 100 ಈ 3 ಸ್ಥಾನಗಳನ್ನು ಸೇರಿ ಅದನ್ನು ಬಿಡಿ ಗುಂಪು ಅಂತ ಇದ್ದೀವಿ. ಆನಂತರ ಇದನ್ನು ಓದಬೇಕು. 32,894 ಅಥವಾ ಇದನ್ನು ಈ ರೀತಿ ಇನ್ನೊಂದು ರೀತಿ ಕೂಡ ಅರ್ಥ ಮಾಡ್ಕೋಬೋದು. ಹೇಗಪ್ಪ ಅಂದರೆ, ಇಲ್ಲಿ ನಾವು ಗುಂಪುಗಳನ್ನಾಗಿ ಮಾಡದೆ ಸ್ಥಾನ ಬೆಲೆಗೆ ತಕ್ಕಂತೆ ಓದಿದರೆ ಇಲ್ಲಿ ಏನಾಗಿದೆ, ಬಿಡಿ 10,000ಗಳಲ್ಲಿ 3 ಇದ್ದಾವೆ. 10,000ಗಳು 3 ಅಂದರೆ 30,000. ಸಾವಿರಗಳು 2 ಇದ್ದಾವೆ. 10,000ಗಳು 30, ಸಾವಿರಗಳು 2, 32, 32,000. 32,000 ಇಲ್ಲಿ 100ಗಳು 8 ಇದ್ದಾವೆ, 800. 10ಗಳು 9 ಇದ್ದಾವೆ, 90. ಬಿಡಿಗಳು 4 ಇದ್ದಾವೆ, 4. 90, 4, 94. ಹಾಗಾಗಿ ಇದನ್ನು ಹೇಗೆ ಬರೀತೀವಿ ಅಂದರೆ 32,894 ಸ್ನೇಹಿತರೆ. ಹೀಗೆ ನಾವು ಒಂದನೇ ಸಂಖ್ಯೆಯನ್ನು ಈ ರೀತಿ ಓದಿ ಈ ರೀತಿ ಬರೀಬಹುದು. ಈಗ ಎರಡನೇ ಸಂಖ್ಯೆಗೆ ಹೋಗೋಣ. ಇಲ್ಲಿ ನೀವು ಗಮನಿಸಿದರೆ 10,000ಗಳು 1 ಇದ್ದಾವೆ, 1000ದ್ದು 1 ಇದ್ದಾವೆ, 1000ದ್ದು 8 ಇದೆ. ಅಂದರೆ 10, 8, 18 ಆಯಿತು. 18,000. ಓಕೆ, 100ಗಳು 4, 10ಗಳು 1, ಬಿಡಿಗಳು 5 ಅಂದರೆ 415. ಅಂದರೆ 18,415 ಆಗ್ತಿದೆ. 18,415.
ಸ್ನೇಹಿತರೆ, ಈಗ ಮೂರನೇ ಲೆಕ್ಕವನ್ನು ನೋಡೋಣ. ಇಲ್ಲಿ ಎಲ್ಲ ಸ್ಥಾನಗಳಲ್ಲಿ 9 ಇದೆ. ಇದು ನಮಗೆ ಗೊತ್ತಿರುವಂತೆ 5 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ, ಅಂದರೆ ಗರಿಷ್ಠ ಸಂಖ್ಯೆ. 100 ಸ್ಥಾನ ಆದ ನಂತರ ಕಾಮನ್ನು ಹಾಕಿ ನಾವಿಲ್ಲಿ ನೋಡಿದಾಗ 10,000ಗಳು 9, ಸಾವಿರಗಳು 9. 10,000ಗಳು 9 ಅಂದರೆ 90,000. ಬಿಡಿಗಳು ಸಾವಿರಗಳು 9 ಅಂದರೆ 9,000. 99 ಅಂದರೆ 99,000. 99,999. ಓಕೆ, ಮೂರನೇ ಸಂಖ್ಯೆ ಹೆಂಗೆ ಬರೀಬೇಕು ಸ್ನೇಹಿತರೆ? 99,99,999 ಓಕೆ, ಈ ರೀತಿ ಇದನ್ನು ಬರಿಬೇಕು. ಈಗ ಮುಂದಿನದಾಗಿ 4ನೇದು ನೋಡೋಣ ಸ್ನೇಹಿತರೆ. 4ನೇ ಲೆಕ್ಕ ಏನಿದೆ, ಇಲ್ಲಿ 10,000ಗಳು 4 ಇದ್ದಾವೆ, ಅಂದರೆ 40,000 ಆಯಿತು. ಸಾವಿರಗಳು ಇಲ್ಲ, 100ಗಳು ಇಲ್ಲ, 10ಗಳು ಇಲ್ಲ, ಬಿಡಿಗಳು 3 ಇದ್ದಾವೆ. ಇಲ್ಲಿ 100 ಸ್ಥಾನ ನಂತರ ಕಾಮ ಹಾಕಿಬಿಟ್ರೆ 40,003 ಆಯಿತು. ಇದನ್ನು ಹೇಗೆ ಬರೀಬೇಕು ಸ್ನೇಹಿತರೆ? 4ನೇದ್ದು 40,003. ಓಕೆ, ಹೀಗೆ ಇದನ್ನು ನಾವು ಕೊಟ್ಟಿರೋ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯುವಂಥ ಪದ್ಧತಿ. ಈ ನೆಕ್ಸ್ಟು ನಾವೇನು ಮಾಡೋಣ ಸ್ನೇಹಿತರೆ, ಈ ಮುಖ್ಯ ಪ್ರಶ್ನೆ 2 ಬಿಡಿಸೋಣ. ಮುಖ್ಯ ಪ್ರಶ್ನೆ 2, ಕೆಳಗಿನವುಗಳನ್ನು ಸಂಖ್ಯಾ ರೂಪದಲ್ಲಿ ಬರೆಯಿರಿ ಎಂದಿದ್ದಾರೆ. ಓಕೆ ಸ್ನೇಹಿತರೆ, ಇಲ್ಲಿ ಅತಿ ಸುಲಭವಾಗಿ ಬರೀಬಹುದು. ಹೇಗಪ್ಪ ಅಂದರೆ 45,000 ಇದ್ದಾರೆ. 40,000 ಅಂದಾಗ 10,000ಗಳು 4 ಇರಬೇಕು. 5 ಅಂದರೆ ಸಾವಿರಗಳು 5 ಇರಬೇಕು. 45,000. ಅದಾದ ನಂತರ 1000 ಸ್ಥಾನ ನಂತರ ಕಾಮ ಇರ್ತಾ ಇದೆ. 600 ಆಗ್ಬೇಕಾದ್ರೆ 100ಗಳು 6 ಇರಬೇಕು. 18 ಅಂದರೆ 10 8 18. 10 ಆಗ್ಬೇಕಾದ್ರೆ 10ಗಳು 1 ಇರಬೇಕು. 8 ಬಿಡಿಗಳು 8 ಇರಬೇಕು. 45,618. ಅದೇ ರೀತಿ ಈಗ 82,003 ಇದ್ದಾರೆ. 82 80,000 ಆಗ್ಬೇಕಂದ್ರೆ 10,000ಗಳು 8 ಇರಬೇಕು. 2,000 ಆಗ್ಬೇಕಂದ್ರೆ ಸಾವಿರಗಳು 2 ಇರಬೇಕು. ಈಗ ನಂತರದಲ್ಲಿ ಕಾಮ. 1,003 100ಗಳು ಇಲ್ಲ, ಹಾಗಾಗಿ 0. 10ಗಳು ಇಲ್ಲ, 0. 3 ಇದ್ದಾರೆ, 3. ಓಕೆ, ನೆಕ್ಸ್ಟ್ ಇಲ್ಲಿ 13,709 ಇದ್ದಾರೆ. 13 ಅಂದರೆ 10 3 13. ಅಂದರೆ 10,000 ಆಗ್ಬೇಕಂದ್ರೆ 10,000ಗಳು 1 ಇರಬೇಕು. ಸಾವಿರಗಳು 3 ಇರಬೇಕು. 13,000. ನಂತರದಲ್ಲಿ ಕಾಮ. 700 ಆಗ್ಬೇಕಂದ್ರೆ 100ಗಳು 7 ಇರಬೇಕು. 9 ಅಂತಾರೆ, ಅಂದರೆ 10ಗಳು ಇಲ್ಲ, ಬಿಡಿಗಳು 9. ಓಕೆ, ನೆಕ್ಸ್ಟ್ 94,314 ಇದ್ದಾರೆ. 94 ಆಗ್ಬೇಕಂದ್ರೆ 90 4. 90 ಆಗ್ಬೇಕಂದ್ರೆ 10,000ಗಳು 9 ಇರಬೇಕು. 4,000 ಅಂದರೆ ಸಾವಿರಗಳು 4 ಇರಬೇಕು. ನಂತರದಲ್ಲಿ ಕಾಮ. 300 ಆಗ್ಬೇಕಂದ್ರೆ 100ಗಳು 3 ಇರಬೇಕು. 14 ಅಂದರೆ 10 4 14. 10 ಆಗ್ಬೇಕಂದ್ರೆ 10ಗಳಲ್ಲಿ 1 4 ಅಂದರೆ ಬಿಡಿಗಳು 4. ಈ ರೀತಿ ನಾವು ಅದನ್ನು ಬಿಡಿ ಬಿಡಿಯಾಗಿ ಓದಿ ಏನು ಮಾಡ್ಬೋದು, ಸಂಖ್ಯಾ ರೂಪದಲ್ಲಿ ಬರೀಬಹುದು ಸ್ನೇಹಿತರೆ. ಮುಖ್ಯ ಪ್ರಶ್ನೆ 3, ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯಿರಿ ಎಂದಿದ್ದಾರೆ. ಇಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡಬೇಕಾಗಿದೆ ಅಂದರೆ, ಯಾವ ಅಂಕಿ ಯಾವ ಸ್ಥಾನದಲ್ಲಿದೆ ಅನ್ನೋದನ್ನು ನಾವು ಆ ಸ್ಥಾನವಿರೋದೊಂದಿಗೆ ಗುಣಿಸಿ ಬರೆದ್ರೆ ಇದನ್ನು ಏನಾಗ್ತದೆ, ವಿಸ್ತರಿಸಿ ಬರೋದಂತೆ ಆಗ್ತದೆ ಸ್ನೇಹಿತರೆ. ಓಕೆ, ಇಲ್ಲಿ ಮೊದಲನೇ ಎಡಭಾಗದಿಂದ ಅಂದರೆ ಗರಿಷ್ಠ ಸ್ಥಾನದಿಂದ ನೋಡಿದ್ರೆ 1 ಇದೆ. ಈ 1 ಯಾವ ಸ್ಥಾನದಲ್ಲಿದೆ? 10,000 ಸ್ಥಾನದಲ್ಲಿದೆ. ಹಾಗಾಗಿ 1 × 10,000. ನಂತರದಲ್ಲಿ ಪ್ಲಸ್ ಚಿಹ್ನೆಯನ್ನು ಹಾಕಬೇಕು. ಯಾಕಂದರೆ ಎಲ್ಲ ಸಂಖ್ಯೆಗಳ ಬೆಲೆಯನ್ನು ನಾವು ಕೂಡ್ತಾ ಇದ್ದೀವಿ, ಹಾಗಾಗಿ ನಾವು ಪ್ಲಸ್ ಚಿಹ್ನೆ ಹಾಕಬೇಕು. ಈಗ 9 ಅನ್ನೋದು 1000 ಸ್ಥಾನದಲ್ಲಿದೆ, ಹಾಗಾಗಿ ಅದಕ್ಕೆ 9 × 1000. ನಂತರದಲ್ಲಿ ಕೂಡಿಸೋ ಚಿಹ್ನೆ. ನಂತರದಲ್ಲಿ 2
ಇದು 100ರ ಸ್ಥಾನದಲ್ಲಿದೆ, 2 ಗುಂಡ್ಲೆ 100 ಪ್ಲಸ್ 0 10ರ ಸ್ಥಾನದಲ್ಲಿದೆ, ಹಾಗಾಗಿ 0 ಗುಂಡ್ಲೆ 10 ಪ್ಲಸ್ 3 1ರ ಸ್ಥಾನದಲ್ಲಿದೆ, ಅಂದರೆ ಪಿಡಿ ಸ್ಥಾನದಲ್ಲಿದೆ, ಹಾಗೆ 1. ಈ ರೀತಿ ಇದನ್ನು ಬರೆದಾಗ 7 10,000 ಸ್ಥಾನದಲ್ಲಿ ಪ್ಲಸ್ 7 1000 ಸ್ಥಾನದಲ್ಲಿ ಪ್ಲಸ್ 7 100ರ ಸ್ಥಾನದಲ್ಲಿ ಪ್ಲಸ್ 7 10ರ ಸ್ಥಾನದಲ್ಲಿ ಪ್ಲಸ್ 7 1ರ ಸ್ಥಾನದಲ್ಲಿ. ನೆಕ್ಸ್ಟ್ ಇದೇ ರೀತಿ ಇದನ್ನು ಕೂಡ 3 10,000 ಸ್ಥಾನದಲ್ಲಿದೆ ಪ್ಲಸ್ 8 1000 ಸ್ಥಾನದಲ್ಲಿದೆ ಪ್ಲಸ್ 2 100ರ ಸ್ಥಾನದಲ್ಲಿದೆ ಪ್ಲಸ್ 9 10ರ ಸ್ಥಾನದಲ್ಲಿದೆ 4 1ರ ಸ್ಥಾನದಲ್ಲಿದೆ. ಓಕೆ, ಹೀಗೆ ನಾವು ಕೊಟ್ಟ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯುವುದು. ವಿಸ್ತರಿಸಿ ಅಂದರೆ ಯಾವ ಅಂಕಿ ಯಾವ ಸ್ಥಾನದಲ್ಲಿದೆ ಅಂತ ಹೇಳಿ ಅದರೊಂದಿಗೆ ಗುಣಿಸಿ ಬರೆಯುವುದು ಸ್ನೇಹಿತರೆ. ಇಲ್ಲಿ ನಂತರದಲ್ಲಿ ಏನಾಗಿದೆ, ಕೆಳಗೆ ಕೊಟ್ಟಿರೋ ಸಂಖ್ಯೆಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯಿರಿ. ಇಲ್ಲಿ ವಿಸ್ತರಿಸಿ ಕೊಟ್ಟಿದ್ದಾನೆ, ಅದನ್ನು ನಾವು ಸಂಕ್ಷಿಪ್ತವಾಗಿ ಅಂದರೆ ಚಿಕ್ಕದಾಗಿ ಬರೀಬೇಕಾಗಿದೆ ಸ್ನೇಹಿತರೆ. ಇಲ್ಲಿ ಅತಿ ಸರಳ ಇದು. ಗರಿಷ್ಠ ಸ್ಥಾನದಿಂದ ಕನಿಷ್ಠ ಸ್ಥಾನದವರೆಗೆ ಎಲ್ಲ ಯಾವ್ಯಾವ ಅಂಕಿಗಳಿದ್ದಾವೆ ಅದನ್ನು ಬರೆದು ಬಿಟ್ಟರೆ ನಮಗೆ ಸಂಖ್ಯೆ ಬರ್ತಾ ಇದೆ. ಇಲ್ಲಿ 10,000ಗಳು 7 ಇದ್ದಾವೆ, ಹಾಗಾಗಿ 10,000ಗಳು 7, ಸಾವಿರಗಳು 2 ಅಂದರೆ ಸಾವಿರಗಳು 2, ನಂತರದಲ್ಲಿ ಕಾಮ, 100ಗಳು 8, 100ರ ಸ್ಥಾನದಲ್ಲಿ 8 ಬರೀಬೇಕು, 10ಗಳು 3, 10ರ ಸ್ಥಾನದಲ್ಲಿ 3 ಬರೀಬೇಕು, ಬಿಡಿಗಳು 8, ಹಾಗಾಗಿ ಬಿಡಿಗಳು 8. ಇಲ್ಲಿ ಗಮನಿಸಿದರೆ 10,000ಗಳು 4 ಇದ್ದಾವೆ, ಸಾವಿರಗಳು ಇಲ್ಲ ಅಂದರೆ 0, ಕಾಮ, 100ಗಳು 0 ಇಲ್ಲ, 10ಗಳು ಇಲ್ಲ 0, ಬಿಡಿಗಳು 1, ಹಾಗಾಗಿ 40,001. ಇಲ್ಲಿ 10,000ಗಳು 6 ಇದ್ದಾವೆ, ಹಾಗಾಗಿ 10,000ಗಳು 6, ಸಾವಿರಗಳು 3 ಅಂದರೆ ಸಾವಿರಗಳು 3, ಕಾಮ, 100ಗಳು 5 ಇದ್ದಾವೆ, 100ಗಳು 5, 10ಗಳು 1, 1, ಬಿಡಿಗಳು 7 ಅಂದರೆ 7 ಬರಿತಾ ಇದ್ದೀವಿ. ಹೀಗೆ 63,517 ಆಗ್ತಿದೆ. ನೆಕ್ಸ್ಟ್ ಇಲ್ಲಿ 10,000ಗಳು 1, 1, ಸಾವಿರಗಳು 1, 100ಗಳು ಇಲ್ಲಿ ಕಾಮ ಹಾಕಿ 100ಗಳು 4, 10ಗಳು 7, ಬಿಡಿಗಳು 4. ಓಕೆ, ಹೀಗೆ ನಾವು ಇದನ್ನು ವಿಸ್ತರಿಸಿದ ರೂಪದಲ್ಲಿ ಇದನ್ನು ಸಂಕ್ಷಿಪ್ತ ರೂಪದಲ್ಲಿ ಬರಿಬಹುದು. ಇಲ್ಲಿ ಮುಖ್ಯ ಪ್ರಶ್ನೆ 5, ಕೆಳಗೆ ಕೊಟ್ಟಿರುವ ಅಂಕಿಗಳನ್ನು ಪುನಃ ಉಪಯೋಗಿಸದೆ, ಅಂದರೆ ಒಂದು ಸಂಖ್ಯೆನ ಒಂದು ಸಾರಿ ಮಾತ್ರ ಬಳಸಬೇಕು, ಮತ್ತೊಂದು ಸಾರಿ ಅದನ್ನು ಬಳಸುವಂತಿಲ್ಲ. 5 ಅಂಕಿಯ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಗಳನ್ನು ಬರೆಯಿರಿ. ಸ್ನೇಹಿತರೆ, ಇಲ್ಲಿ ನಿಯಮ ಒಂದೇ. ಗರಿಷ್ಠ ಸಂಖ್ಯೆ ಮಾಡುವಾಗ ನಾವು ಏನು ಮಾಡ್ತಾ ಇದ್ವಿ, ಗರಿಷ್ಠ ಸ್ಥಾನದಲ್ಲಿ ದೊಡ್ಡ ಸಂಖ್ಯೆಯನ್ನು ಬರೆದು ಕನಿಷ್ಠ ಸ್ಥಾನದಲ್ಲಿ ಚಿಕ್ಕ ಸಂಖ್ಯೆಯನ್ನು ಬರಿತಾ ಇದ್ವಿ. ಅಂದರೆ ಇಲ್ಲಿ ಕೊಟ್ಟಿರುವಂಥ ಅಂಕಿಗಳನ್ನು ಏನು ಮಾಡ್ತಾ ಇದ್ವಿ, ಇಳಿಕೆ ಕ್ರಮದಲ್ಲಿ ಬರಿತಾ ಇದ್ವಿ. ಕನಿಷ್ಠ ಸಂಖ್ಯೆ ಅಂದಾಗ ಏರಿಕೆ ಕ್ರಮದಲ್ಲಿ ಬರಿತಾ ಇದ್ದೀವಿ. ಆದರೆ 0 ಬಂದಾಗ ಏನಾಗ್ತಿದೆ, ಈ ನಿಯಮದಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಿದೆ. ಯಾಕಂದರೆ ಯಾವುದೇ ಸಂಖ್ಯೆ 0ಯಿಂದ ಪ್ರಾರಂಭ ಆಗ್ತಿಲ್ಲ, ಹಾಗಾಗಿ 0ಯನ್ನು ಗರಿಷ್ಠ ಸ್ಥಾನದಲ್ಲಿ ಬರೆಯದೆ ಎರಡನೇ ಗರಿಷ್ಠ ಸ್ಥಾನದಲ್ಲಿ ಬರಿತಾ ಇದ್ದೇವೆ. ಈಗ ಇಲ್ಲಿ ನೋಡೋದಾದರೆ ಗರಿಷ್ಠ ಸಂಖ್ಯೆ 8, 1, 6, 2, 5ರಲ್ಲಿ ಅತ್ಯಂತ ದೊಡ್ಡದು 8, ಉಳಿದರಲ್ಲಿ ದೊಡ್ಡದು 6, ಆನಂತರ 5, ಆನಂತರ 2, ಆನಂತರ 1. ಅದನ್ನೇ ಕನಿಷ್ಠ ಅಂದಾಗ ಏರಿಕೆ ಕ್ರಮದಲ್ಲಿ ಬರಿತೀವಿ 1, 2, 5, 6, 8. ಓಕೆ, ನೆಕ್ಸ್ಟ್ ಇಲ್ಲಿ ಗರಿಷ್ಠ ಸಂಖ್ಯೆ ಅಂದಾಗ ಮೊದಲಿಗೆ 7, ಆನಂತರ 6, ಆನಂತರ 3, 1, 0 ಬರಿತಾ ಇದ್ದೀವಿ. ಇಲ್ಲಿ ಗಮನದಲ್ಲಿರಬೇಕು, 0ನ್ನು ಮೊದಲನೇ ಸ್ಥಾನದಲ್ಲಿ ಅಂದರೆ ಗರಿಷ್ಠ ಸ್ಥಾನದಲ್ಲಿ ಬರೆಯೋಕ್ಕೆ ಬರೋದಿಲ್ಲ. ಯಾಕಂದರೆ ಅದು 5 ಅಂಕಿದು 4 ಅಂಕಿ ಆಗ್ತಿದೆ. ಹಾಗಾಗಿ ನಾವಿಲ್ಲಿ 1ನ್ನು ಮೊದಲು ಬರೋದು, ಆ ನಂತರದಲ್ಲಿ 0 ಬರೋದು, ಉಳಿದಂತೆ ಏನು ಮಾಡ್ತಾ ಇದ್ವಿ, ಏರಿಕೆ ಕ್ರಮದಲ್ಲಿ ಬರಿತಾ ಇದ್ದೀವಿ. 3, 6, 7. ಓಕೆ, ಇಲ್ಲಿ ಕೂಡ ಅದೇ ರೀತಿ ಬರೆದ್ರೆ ಗರಿಷ್ಠ ಸಂಖ್ಯೆ ಏನಾಗ್ತದೆ, 7, 6, 5, 4, 0. 0ನ್ನು ಮೊದಲಿಗೆ ಬರೆಯೋದಕ್ಕೆ ಬರಲ್ಲ, 4, 0, 5, 6, 7. ಅದೇ ರೀತಿ ಇಲ್ಲಿ ನೋಡಿದ್ರೆ 7, 5, 4, 3, 2, 2, 3,
4 5 7. ಹೀಗೆ ಕನಿಷ್ಠ ಸಂಖ್ಯೆಗಳನ್ನು ಬರೆಯೋದು. ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆ. ಇಲ್ಲಿ ಕನಿಷ್ಠ ಸಂಖ್ಯೆ ಬರೆಯುವಾಗ ಮಾತ್ರ ನಾವು ಏನಾಗಬೇಕು, 0 ಬಂದಾಗ ಅತ್ಯಂತ ಜಾಗರೂಕರಾಗಿ ಅದನ್ನು ಬರೀಬೇಕು. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಇಲ್ಲಿ ಕೋಷ್ಟಕವನ್ನು ಪೂರ್ಣಗೊಳಿಸಿರಿ ಎಂದಿದ್ದಾರೆ. ನಮಗೆ ಗೊತ್ತಿರಬೇಕು, ಒಂದು ಸಂಖ್ಯೆಯ ಮುಂದಿನ ಸಂಖ್ಯೆ ಅಂದಾಗ ನಾವೇನು ಮಾಡ್ತಾ ಇದ್ವಿ, ಕೊಟ್ಟ ಸಂಖ್ಯೆಗೆ ಒಂದನ್ನು ಸೇರಿಸಿ ಮುಂದಿನ ಸಂಖ್ಯೆಯನ್ನು ಬರಿತಾ ಇದ್ದೀವಿ. ಹಿಂದಿನ ಸಂಖ್ಯೆ ಅಂದಾಗ ಕೊಟ್ಟ ಸಂಖ್ಯೆಯಲ್ಲಿ ಒಂದನ್ನು ಕಳೆದು ಹಿಂದಿನ ಸಂಖ್ಯೆನ ಬರೀಬೇಕು. ಓಕೆ, ಈಗ 57,839 ಇದು ಸಂಖ್ಯೆ ಆಗಿದೆ. ಇದರ ಮುಂದಿನ ಸಂಖ್ಯೆ ಅಂದರೆ ಒಂದನ್ನು ಸೇರಿಸಬೇಕು. ಅವಾಗ ಅದನ್ನೇ 57,840 ಆಗ್ತಾ ಇದೆ. ಈಗ ಇದರಲ್ಲಿ ಒಂದನ್ನು ಕಳೆದ್ರೆ ಅದರ ಹಿಂದಿನ ಸಂಖ್ಯೆ ಬರ್ತಾ ಇದೆ. ಹಾಗಾಗಿ 57,838 ಬರಿಬೇಕು. ಓಕೆ, ಈಗ 18,375 ಕೊಟ್ಟಿದ್ದಾರೆ. ಅದರ ಮುಂದಿನ ಸಂಖ್ಯೆ ಇಲ್ಲಿ ಬರೋದಿಲ್ಲ. ಹಾಗಾಗಿ ಇದಕ್ಕೆ ಒಂದನ್ನು ಸೇರಿಸ್ಬಿಟ್ರೆ ಅದೇನಾಗ್ತದೆ, 18,376 ಆಗ್ತಿದೆ. ಇದಕ್ಕೆ ಒಂದನ್ನು ಸೇರಿಸ್ಬಿಟ್ರೆ 18,377 ಬರ್ತಾ ಇದೆ. ಓಕೆ, ಇಲ್ಲಿ ಮೂರನೇ ಪ್ರಶ್ನೆಯಲ್ಲಿ ಏನಾಗಿದೆ ಸ್ನೇಹಿತರೆ, 40,781 ಇದೆ. ಇಲ್ಲಿ ಇದರ ಹಿಂದಿನ ಸಂಖ್ಯೆ ಗೊತ್ತಿಲ್ಲ. ಹಾಗಾಗಿ ಇದರಲ್ಲಿ ಒಂದನ್ನು ಕಳೆದಾಗ 40,780 ಬರ್ತಾ ಇದೆ. ಇದರಲ್ಲಿ ಒಂದನ್ನು ಕಳೆದಾಗ ಮತ್ತೆ ನಮಗೆ ಅದರ ಹಿಂದಿನ ಸಂಖ್ಯೆ ಆದಂಥ 40,779 ಬರ್ತಾ ಇದೆ. ಓಕೆ, ಈಗ 88,890 ಗಮನಿಸಿದಾಗ ಇಲ್ಲಿ ಮುಂದಿನ ಸಂಖ್ಯೆ ಬರೆಯುವಾಗ ನಾವು ಒಂದನ್ನು ಸೇರಿಸಬೇಕು. ಆಗ 88,891 ಸಿಗ್ತಾ ಇದೆ. ಒಂದನ್ನು ಕಳೆದಾಗ ಇದರ ಹಿಂದಿನ ಸಂಖ್ಯೆ ಸಿಗ್ತಾ ಇದೆ. ಹಾಗಾಗಿ 88,889. ಓಕೆ, ನೆಕ್ಸ್ಟ್ ಈಗ 13,586 ಇದೆ. ಇದರ ಹಿಂದಿನ ಸಂಖ್ಯೆ ಬರೋದಿಲ್ಲ. ಹಾಗೆ ಈ ಒಂದನ್ನು ಕಳೆದು ಬಿಟ್ಟರೆ 13,585 ಸಿಗ್ತಾ ಇದೆ. 13,585ರಲ್ಲಿ ಒಂದನ್ನು ಕಳೆದಾಗ 13,584 ಅದರ ಹಿಂದಿನ ಸಂಖ್ಯೆ ಸಿಗ್ತಾ ಇದೆ. ಹೀಗೆ ಈ ಒಂದು ಕೋಷ್ಟಕವನ್ನು ನಾವು ಕಂಪ್ಲೀಟ್ ಮಾಡ್ಬೋದಿತ್ತು ಸ್ನೇಹಿತರೆ. ಓಕೆ, ಈಗ ಮುಂದಿನ ಒಂದು ಪ್ರಶ್ನೆಯನ್ನು ಬಿಡಿಸೋಣ. ಸಂಖ್ಯೆ ಸರಣಿಯ ವಿನ್ಯಾಸ ಗುರುತಿಸಿ ಪೂರ್ಣಗೊಳಿಸಿರಿ. ನೀವು ಇಲ್ಲಿ ಗಮನಿಸಿದರೆ 23,344, 23,444, 23,544 ಅಂದರೆ 100ಗಳನ್ನು ಅವರು ಹೆಚ್ಚು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ 100 ಹೆಚ್ಚು ಮಾಡಿಬಿಟ್ರೆ ಏನಾಗ್ತದೆ, 23,644 ಇಲ್ಲ 23,744 ಬರ್ತಾ ಇದೆ. ಅದೇ ರೀತಿಯಲ್ಲಿ 15,790, 35,790 ಅಂದರೆ 10,000ಗಳನ್ನು 2 ಹೆಚ್ಚು ಮಾಡ್ತಾ ಇದ್ದಾರೆ. ಅಂದರೆ 20,000 ಹೆಚ್ಚು ಮಾಡ್ತಾ ಇದ್ದಾರೆ. 55,000ಕ್ಕೆ 20,000 ಸೇರಿಸಿದ್ರೆ ನಮ್ಮದು 75,790. ಇಲ್ಲಿ 95,790 ಬರ್ತಾ ಇದೆ. ಓಕೆ, ನೀವು ಇಲ್ಲಿ ಗಮನಿಸಿರಿ 88,888, 78,888 ಅಂದರೆ 10,000 ಇಲ್ಲಿ 8 ಇದ್ದು ಇಲ್ಲಿ 1 ಆಗಿದೆ. ಅಂದರೆ 10,000ವನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಅಂದರೆ 10,000 ಕಡಿಮೆ ಮಾಡ್ತಾ ಇದ್ದಾರೆ. ಇಲ್ಲಿ 68 ಆದರೆ ಇಲ್ಲಿ 58,888 ಬರಬೇಕು. ಇಲ್ಲಿ 48,888 ಬರಬೇಕು. ಓಕೆ, ಇಲ್ಲಿ 4ನೇ ಲೆಕ್ಕ ನೋಡೋದಾದರೆ 30,453 ನಂತರದ ಸಂಖ್ಯೆ ಖಾಲಿ ಇದೆ. ಇಲ್ಲಿ 36,453, 39,453 ಇದೆ. ಈ ಎರಡು ಸಂಖ್ಯೆಗಳ ಒಂದು ಸಂಬಂಧವನ್ನು ನಾವು ಗಮನಿಸಿದರೆ ಇಲ್ಲಿ ಸಾವಿರಗಳು 6 ಇದ್ದಾವೆ, ಇಲ್ಲಿ ಸಾವಿರಗಳು 9 ಇದ್ದಾವೆ. ಉಳಿದಂತೆ ಎಲ್ಲ ಅಂಕಿಗಳು ಸೇಮ್ ಇದ್ದಾವೆ. ಅಂದರೆ ಇಲ್ಲಿ ಸಾವಿರಗಳನ್ನು 3 ಹೆಚ್ಚು ಮಾಡ್ತಾ ಇದ್ದೇನೆ, ಅಂದರೆ 3,000 ಹೆಚ್ಚು ಮಾಡ್ತಾ ಇದ್ದಾನೆ. ಹಾಗಾಗಿ 30,000ಕ್ಕೆ 3,000 ಸೇರಿಸಿದರೆ ನಮಗೆ 33,453 ಬರ್ತಾ ಇದೆ. ಇಲ್ಲಿ 39ಕ್ಕೆ 3,000 ಹೆಚ್ಚು ಮಾಡಿದರೆ 42,453 ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ 58,600 ಇದೆ, ಇಲ್ಲಿ 62,600 ಇದೆ. ನೀವು ಗಮನಿಸಿದ್ರೆ ಏನಾಯಿತು, ಒಟ್ಟು 4,000 ಹೆಚ್ಚಾದಂತ ಆಯಿತು. ಹಾಗಾಗಿ ನಾವು 4,000 ಹೆಚ್ಚು ಮಾಡಬೇಕು. 66,000ಕ್ಕೆ 4 ಹೆಚ್ಚು ಮಾಡಿದರೆ ಅದು 70 ಆಗ್ತಿದೆ. ಅಂದರೆ 70,600. ಇಲ್ಲಿ 74,600. ಓಕೆ,
ಓಕೆ, ಈ ರೀತಿ ನಾವು ಇದನ್ನು ವಿನ್ಯಾಸವನ್ನು ಪೂರ್ಣಗೊಳಿಸ್ಬೋದಿತ್ತು. ಸ್ನೇಹಿತರೆ, ಈಗ ಮುಖ್ಯ ಪ್ರಶ್ನೆ 8 ನೋಡೋಣ. ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ಏರಿಕೆ ಅಥವಾ ಆರೋಹಣ, ನಿನ್ನೆ ಹೇಳಿದಂತೆ ಆರೋಹಣ ಕ್ರಮ ಅಂತ ಹೇಳಿ ಅಂತ ಇದ್ದೀವಿ. ಇಲ್ಲಿ 30,435, 70,533, 20,411, 40,623 ಇದೆ. ಏರಿಕೆ ಅಂದರೆ ಅತ್ಯಂತ ಚಿಕ್ಕ ಸಂಖ್ಯೆ ಬರಿತಾ ಇದ್ದೀವಿ. ಇದನ್ನ ಮೊದಲಿಗೆ ಬರಿಬೇಕು. ನಂತರದಲ್ಲಿ ಏನು ಮಾಡ್ತಾ ಇದ್ದೀವಿ, ಅದಕ್ಕಿಂತ ದೊಡ್ಡದಾದಂಥದ್ದು ಅಂದರೆ ಇದನ್ನು ಬರಿಬೇಕು. ನಂತರದಲ್ಲಿ ಇದಕ್ಕಿಂತ ದೊಡ್ಡದಾಗಿದ್ದು ಈ 3ನೇದು ಬರಿತೀರಿ. ನೆಕ್ಸ್ಟ್ ನಂತರದಲ್ಲಿ 4 ಈ ರೀತಿ ಬರಿತಾ ಇದ್ದೀವಿ. ಇದನ್ನು ನಾವು ಬರೆಯುವಾಗ 20,411 ಈಗ ನಾನು ದೊಡ್ಡದು ಬರಿತಾ ಇದ್ದೀವಲ್ಲ, ಹಾಗಾಗಿ ಈ ಒಂದು ಚಿಹ್ನೆಯನ್ನು ಹಾಕಿ ನಾವು 30,435 ನಂತರದಲ್ಲಿ ಏನು ಮಾಡ್ತಾ ಇದ್ವಿ 40,623 ನಂತರದಲ್ಲಿ ಕೊನೆಯದಾಗಿ ಯಾವ್ದು ಬರ್ತೀವಿ 70,533 ಈ ರೀತಿ ಬರಿತಾ ಇದ್ದೀವಿ. ಓಕೆ ಸ್ನೇಹಿತರೆ, ಇದು 1ನೇ ಲೆಕ್ಕ. ಈಗ ನಾವೇನು ನೋಡೋಣ, 2ನೇ ಲೆಕ್ಕವನ್ನು ನೋಡೋಣ. ನೀವು ಗಮನಿಸಿದರೆ 44,444, 44,044, 40,444, 40,044 ಇದ್ದಾರೆ. ಹಾಗೆ ಅತ್ಯಂತ ಚಿಕ್ಕದು ಯಾವುದಾಗ್ತಿದೆ 40,044. ನಂತರದಲ್ಲಿ ಅದಕ್ಕಿಂತ ದೊಡ್ಡದು 40,444, ನಂತರದಲ್ಲಿ 44,044, ನಂತರದಲ್ಲಿ ನಾವು ಇದನ್ನು ಬರಿಬೇಕು. ಓಕೆ, ಬರೆಯೋದಾದರೆ 40,044. ಓಕೆ, ನೆಕ್ಸ್ಟ್ 40,444. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ 44,044 ಚಿಹ್ನೆ ಹಾಕ್ತೀವಿ. 44,444. ಓಕೆ, ಈ ರೀತಿ ಬರಿಬೇಕು ಸ್ನೇಹಿತರೆ. ಹೀಗೆ 1, 2, 3, 4 ಕ್ರಮವಾಗಿ ಈ ಒಂದು ಚಿಹ್ನೆಗಳನ್ನು ಹಾಕ್ತಾ ನಾವು ಬರಿಬೇಕು. ಓಕೆ, ಈಗ ಮುಂದಿನ 3ನೇ ಲೆಕ್ಕ ನೋಡೋದಾದರೆ 63,841 ಇದೆ, 63,481, 63,148, 63,184. ಇಲ್ಲಿ ಸಾವಿರಗಳು ಏನಾಗಿದ್ದಾವೆ ಸ್ನೇಹಿತರೆ, ಸೇಮ್ ಇದ್ದಾವೆ. ಹಾಗಾಗಿ ಈ ಸಾವಿರಗಳನ್ನು ಬಿಟ್ಟು ಕೂಡ ನಾವೇನು ಮಾಡ್ಬೋದು, ಉತ್ತರಗಳನ್ನು ಸುಲಭವಾಗಿ ನೋಡ್ಬೋದು. ಇಲ್ಲಿ 148 ಅತ್ಯಂತ ಚಿಕ್ಕದು, ಹಾಗಾಗಿ ಇದು 1ನೇದ್ದು. ಇದು 184 ಅದಕ್ಕಿಂತ ದೊಡ್ಡದು 2ನೇದ್ದು, 481 3ನೇದ್ದು, 841 4ನೇದ್ದು. ಈ ರೀತಿ ನಾವೇನು ಮಾಡ್ಬೋದು, ಇದನ್ನು ಬರಿಬೋದು. ನೀವು ಚಿಹ್ನೆ ಹಾಕಿ ಬರೀತೀರಲ್ಲ ಸ್ನೇಹಿತರೆ. ಓಕೆ, ಈಗ 5ನೇ ಲೆಕ್ಕ ಇದೇ ರೀತಿ ನೋಡೋದಾದರೆ 50,060, 50,500, 55,000, 50,006. ಇಲ್ಲಿ ಅತ್ಯಂತ ಚಿಕ್ಕದು ಯಾವುದಾಗ್ತಿದೆ 50,006. ಎಸ್, ಕರೆಕ್ಟ್ ಸ್ನೇಹಿತರೆ. 2ನೇದ್ದು 50,060, ಅದಕ್ಕಿಂತ ದೊಡ್ಡದು ಅಂದರೆ 50,500, ಅದಕ್ಕಿಂತ ದೊಡ್ಡದು 55,000. ಓಕೆ, ಈ ರೀತಿ ಇವುಗಳನ್ನು ಏನು ಮಾಡಿ ಕ್ರಮವಾಗಿ ಬರೀರಿ. ನೆಕ್ಸ್ಟ್ ನಂತರದಲ್ಲಿ ನೋಡೋದಾದರೆ 20,325, 20,825, 20,302, 20,413 ಇದೆ. ಇದರಲ್ಲಿ ಅತ್ಯಂತ ಚಿಕ್ಕದು 20,302, ಅದಕ್ಕಿಂತ ಸ್ವಲ್ಪ ದೊಡ್ಡದು ಯಾವುದು ಸ್ನೇಹಿತರೆ 20,325, ಅದಕ್ಕಿಂತ ದೊಡ್ಡದು ನಂತರದಲ್ಲಿ 20,413, ಅದಕ್ಕಿಂತ ದೊಡ್ಡದು ನಂತರದಲ್ಲಿ 20,825. ಓಕೆ, ಈ ರೀತಿ ನಾವು ಇವುಗಳನ್ನು ಏರಿಕೆ ಕ್ರಮದಲ್ಲಿ ಬರೀಬೋದು. ನಂತರದಲ್ಲಿ ಈಗ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂದಿದ್ದಾರೆ. ಇಳಿಕೆ ಅಥವಾ ಇದಕ್ಕೆ ಏನಿರ್ತೀವಿ ಅವರೋಹಣ ಅಂತೇಳಿ ಕರಿತಾ ಇದ್ವಿ. ಅವರೋಹಣ ಕ್ರಮದಲ್ಲಿ ಬರೆಯಿರಿ ಅಂದಿದ್ದಾರೆ. ಇಲ್ಲಿ ನಾವೇನು ಮಾಡ್ತಾ ಇದ್ವಿ, ಏರಿಕೆ ಕ್ರಮದ ವಿರುದ್ಧ ರೀತಿಯಲ್ಲಿ ಬರಿತಾ ಇದ್ವಿ. ಅಂದರೆ ಮೊದಲಿಗೆ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಬರಿತಾ ಇದ್ದೀವಿ, ಕೊನೆಗೆ ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಬರಿತಾ ಇದ್ದೀವಿ. ಇಲ್ಲಿ ಕೊಟ್ಟ ಸಂಖ್ಯೆಗಳು ಯಾವ್ಯಾವ ಇದಾವೆ ಅಂದರೆ 1ನೇದರಲ್ಲಿ 23,456, 34,567,
12,345, 45,678 ಇದೆ. ಅತ್ಯಂತ ದೊಡ್ಡದು ಅಂದಾಗ 45,678, ನಂತರದಲ್ಲಿ 34,567, ನಂತರದಲ್ಲಿ 23,456, ನಂತರದಲ್ಲಿ 12,345. ಈ ರೀತಿ ಕ್ರಮವಾಗಿ ನಾವು ಬರಿಬೇಕು. ಇಲ್ಲಿ ಇಳಿಕೆ ಕ್ರಮದಲ್ಲಿ ಬರೆಯುವಾಗ 45,678 ಇದು ದೊಡ್ಡದಿರ್ತಾ ಇದೆ, ಹಾಗಾಗಿ ಈ ಒಂದು ಚಿಹ್ನೆಯನ್ನು ಹಾಕಬೇಕು. ನಂತರ ಎರಡನೇದು ಯಾವುದಿದೆ, 34,567 ಅದನ್ನು ಬರಿಬೇಕು. ನಂತರದಲ್ಲಿ ಮತ್ತಿದೆ ಚಿಹ್ನೆ ಹಾಕಿ ಅದಕ್ಕಿಂತ ಚಿಕ್ಕದಾದದ್ದು 23,456 ಇದನ್ನು ಬರಿಬೇಕು. ನಂತರದಲ್ಲಿ ಈ ಚಿಹ್ನೆ ಹಾಕಿ ಮತ್ತೆ 12,345 ಇದನ್ನು ಬರಿಬೇಕು. ಓಕೆ, ಹೀಗೆ ಕ್ರಮವಾಗಿ 1, 2, 3, 4 ಸಂಖ್ಯೆಗಳನ್ನು ಈ ಒಂದು ಚಿಹ್ನೆ ಬಳಸಿ ಬರಿಬೇಕು. ಓಕೆ, ನೆಕ್ಸ್ಟ್ ಈಗ ಎರಡನೇ ಲೆಕ್ಕ ನೋಡೋಣ ಸ್ನೇಹಿತರೆ. ಎರಡನೇ ಲೆಕ್ಕ ಏನಿದೆ, 40,564, 45,064, 45,604, 40,604, 40,456 ಇದೆ. ಇಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಅಂದರೆ 45,604, ಅದಕ್ಕಿಂತ ಚಿಕ್ಕದಾದದ್ದು ಅಂದರೆ 45,064, ಅದಕ್ಕಿಂತ ಸ್ವಲ್ಪ ಚಿಕ್ಕದು ಅಂದರೆ 40,564, ಅತ್ಯಂತ ಚಿಕ್ಕದು 40,456. ಇದನ್ನು ಹಿಂದಿನ ಲೆಕ್ಕದಂತೆ ಕ್ರಮವಾಗಿ 1, 2, 3, 4 ಬರಿಬೇಕು. ಓಕೆ ಸ್ನೇಹಿತರೆ, ಈಗ ನಂತರದಲ್ಲಿ ಮೂರನೇ ಲೆಕ್ಕ ನೋಡೋಣ. 12,344, 12,340, 12,304, 13,244 ಇದ್ದಾರೆ. 13,000 ಇದೆ, ಹಾಗಾಗಿ ಇದು ಅತ್ಯಂತ ದೊಡ್ಡದಾಗ್ತಿದೆ. ಇಲ್ಲಿ 12,344 ಉಳಿದಿದ್ದರಲ್ಲಿ ದೊಡ್ಡದು. ಓಕೆ, ನೆಕ್ಸ್ಟ್ ಅದರ ನಂತರದಲ್ಲಿ 12,340 ಬರ್ತಿದೆ, ನಂತರದಲ್ಲಿ 12,304 ಬರ್ತಿದೆ. ಹೀಗೆ ಕ್ರಮವಾಗಿ 1, 2, 3, 4 ಬರೀರಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ 77,770, 77,077, 77,777, 70,777 ಕೊಟ್ಟಿದ್ದಾನೆ. ಅತ್ಯಂತ ದೊಡ್ಡದು 77,777 ಆಗ್ತದೆ. ಅದಕ್ಕಿಂತ ನಂತರದಲ್ಲಿ ಚಿಕ್ಕದು ಅಂದರೆ 77,770 ಆಗ್ತಿದೆ. ನಂತರದಲ್ಲಿ 77,077 ಬರ್ತದೆ. ಕೊನೆಗೆ 70,777 ಬರಿಬೇಕು. ಓಕೆ ಸ್ನೇಹಿತರೆ, ನೆಕ್ಸ್ಟು ಇಲ್ಲಿ ಐದನೇ ಲೆಕ್ಕವನ್ನು ನೋಡೋದಾದರೆ 61,234, 62,134, 21,364, 12,364 ಕೊಟ್ಟಿದ್ದಾನೆ. ತುಂಬ ಸರಳವಾಗಿರೋ ಲೆಕ್ಕ. ಇದು ಅತ್ಯಂತ ದೊಡ್ಡದು, ನಂತರದಲ್ಲಿ ಇದು, ನಂತರದಲ್ಲಿ ಹೀಗೆ ಕೊನೆಗೆ 12,344 ಈ ರೀತಿ ಬರ್ತಾ ಇದೆ. ಓಕೆ, ಹೀಗೆ ನಾವು ಇದನ್ನು ಇಳಿಕೆ ಕ್ರಮದಲ್ಲಿ ಬರಿಬೋದು. ಈಗ 10ನೇ ಲೆಕ್ಕವನ್ನು ಕೊನೆಯ ಪ್ರಶ್ನೆಯನ್ನು ನೋಡೋಣ. ಓಕೆ, ಕೆಳಗಿನ ಸಂಖ್ಯೆಗಳನ್ನು ಹೋಲಿಸಿ ಅವುಗಳ ನಡುವಿನ ಜಾಗದಲ್ಲಿ ಸಮ ಚಿಹ್ನೆ ದೊಡ್ಡದು. ಸ್ನೇಹಿತರೆ, ಇದನ್ನು ತುಂಬ ಈಸಿಯಾಗಿ ನೆನಪಿಡಬಹುದು. ಹೇಗೆಂದರೆ ಇದನ್ನು ಮೊಸಳೆಯ ಬಾಯಿ ಅಂತ ಹೇಳಿ ಅನ್ಕೊಂಡ್ಬಿಟ್ರೆ, ಮೊಸಳೆ ಯಾವ ದಿಕ್ಕಿಗೆ ಬಾಯಿಯನ್ನು ತೆಗೆದಿರುತ್ತಲ್ಲ ಸ್ನೇಹಿತರೆ, ಇದು ಅದರ ಬಾಯಿ ಅಂತ ಅನ್ಕೊಂಡ್ಬಿಟ್ರೆ, ಬಾಯಿ ಈ ಕಡೆ ಇದ್ದರೆ ಏನಾಗ್ತಿರ್ತದೆ, ಬಾಲ ಈ ಕಡೆ ಇರ್ತದೆ. ಅಂದರೆ ಯಾವಾಗಲೂ ದೊಡ್ಡ ಸಂಖ್ಯೆಯ ಕಡೆಗೆ ಬಾಯಿಯನ್ನು ಮಾಡಬೇಕು, ಚಿಕ್ಕ ಸಂಖ್ಯೆಯ ಕಡೆಗೆ ಬಾಲವನ್ನು ಮಾಡಬೇಕು. ಓಕೆ, ನಾವು ಇದಕ್ಕೆ ಹೆಸರನ್ನು ಯಾವ ರೀತಿ ಕೊಡಬೇಕು ಅಂದರೆ, ಎಡಗಡೆ ಯಾವ ಭಾಗ ಇರ್ತಾ ಇದೆಯಲ್ಲ ಅದರ ಮೇಲೆ ನಾವು ಇದಕ್ಕೆ ಹೆಸರು ಕೊಡಬೇಕು. ಎಡಗಡೆ ಬಾಯಿ ತೆರೆದಿದೆ ಅಂದರೆ ಇದು ಏನಾಗಿದೆ ಸ್ನೇಹಿತರೆ, ಎಡಗಡೆ ದೊಡ್ಡದಿದೆ ಅಂತ. ಹಾಗಾಗಿ ಇದು ದೊಡ್ಡದು ಅನ್ನುವಂಥ ಚಿಹ್ನೆಯನ್ನು ಪ್ರತಿನಿಧಿಸ್ತಾ ಇದೆ. ಅದೇ ರೀತಿ ಈಗ ಈ ರೀತಿ ಮಾಡಿದಾಗ ಎಡಗಡೆ ಏನಾಗ್ತಿದೆ ಸ್ನೇಹಿತರೆ, ಇಲ್ಲಿ ಬಾಲ ಇರ್ತಾ ಇದೆ. ಓಕೆ, ಹಾಗಾಗಿ ಇದನ್ನು ಚಿಕ್ಕದು ಅಂತ ಹೇಳಿ ಅನ್ನಬೇಕು. ಓಕೆ, ನಾವು ಚಿಹ್ನೆ ಹಾಕುವಾಗ ದೊಡ್ಡದ್ರ ಕಡೆ ಬಾಯಿಯನ್ನು ತೆರೆಯುವಂತೆ ಹಾಕಬೇಕು. ಇದು ಇಷ್ಟು ನೆನಪಿಟ್ಕೊಂಡ್ಬಿಟ್ರೆ ನಿಮಗೆ ಚಿಹ್ನೆ ಹಾಕುವಾಗ ಕನ್ಫ್ಯೂಷನ್ ಆಗೋದಿಲ್ಲ. ಅದ್ರ ಹೆಸರು ಮಾತ್ರ ನಾವೇನು ಮಾಡಬೇಕು, ಎಡಗಡೆ ಏನಿದೆ ಅದರ ಮೇಲೆ ಹೆಸರನ್ನು ಕೊಡಬೇಕು. ಓಕೆ, ಇಲ್ಲಿ 52,085, ಇಲ್ಲೂ 52,085 ಎಲ್ಲವೂ ಸಮವಾಗಿದೆ. ಹಾಗಾಗಿ ಇಲ್ಲಿ
ನಾವು ಸಮ ಚಿಹ್ನೆಯನ್ನು ಹಾಕಬೇಕು. 46,431, 43,613. ಇಲ್ಲಿ ಸಾವಿರಗಳು 6 ಇದ್ದಾವೆ, ಇಲ್ಲಿ ಸಾವಿರಗಳು 3 ಇದ್ದಾವೆ. ಹಾಗಾಗಿ ಎಡಗಡೆದು ದೊಡ್ಡದಿದೆ, ಹಾಗಾಗಿ ಬಾಯಿಯನ್ನು ಎಡಗಡೆ ತೆರಿಬೇಕು. ಓಕೆ. ನೆಕ್ಸ್ಟು ಇಲ್ಲಿ 15,662, 24,672. ಇಲ್ಲಿ 10 ಸಾವಿರಗಳು 1 ಇದ್ದಾವೆ, ಇಲ್ಲಿ 10 ಸಾವಿರಗಳು 2 ಇದ್ದಾವೆ. ಹಾಗಾಗಿ ಬಲಗಡೆ ಸಂಖ್ಯೆ ದೊಡ್ಡದಿದೆ, ಹಾಗಾಗಿ ಬಲಗಡೆ ನಾವು ಬಾಯಿಯನ್ನು ತೆರೆಯಬೇಕು. ಓಕೆ. ಇಲ್ಲಿ 74,312, ಇಲ್ಲಿ 76,312 ಇದೆ. ಇಲ್ಲಿ ಸಾವಿರಗಳು 4 ಇದ್ದಾವೆ, ಇಲ್ಲಿ ಸಾವಿರಗಳು 6 ಇದ್ದಾವೆ. ಹಾಗಾಗಿ ಬಲಗಡೆ ಸಂಖ್ಯೆ ದೊಡ್ಡದಾಯಿತು, ನಾವು ಬಲಗಡೆಗೆ ಬಾಯಿಯನ್ನು ತೆರಿಬೇಕು. ನೆಕ್ಸ್ಟ್ ಇಲ್ಲಿ ಏನಾಗಿದೆ ಸ್ನೇಹಿತರೆ, 81,884, ಇಲ್ಲಿ 81,365. ಇಲ್ಲಿ ನೂರುಗಳು 8 ಇದ್ದಾವೆ, ಇಲ್ಲಿ ನೂರುಗಳು 3 ಇದ್ದಾವೆ. ಹಾಗಾಗಿ 800 ದೊಡ್ಡದು ಎಡಗಡೆ ಇದೆ, ಹಾಗಾಗಿ ಎಡಗಡೆಗೆ ಬಾಯಿಯನ್ನು ತೆರಿಬೇಕು. ಓಕೆ ಸ್ನೇಹಿತರೆ, ಇಲ್ಲಿಗೆ ಅಭ್ಯಾಸ 1.1 ನಾವು ಎಲ್ಲ ಲೆಕ್ಕಗಳನ್ನು ವಿವರಣೆಯೊಂದಿಗೆ ಬಿಡಿಸಿದ್ದೀವಿ ಸ್ನೇಹಿತರೆ. ಈ ಲೆಕ್ಕಗಳನ್ನು ನೀವು ಹೆಚ್ಚು ಬಿಡಿಸಬೇಕು. ಈ ವಿಡಿಯೋನ ಹೆಚ್ಚು ನೋಡಿ ಎಲ್ಲವನ್ನ ನೆನಪಿಡಿ ಸ್ನೇಹಿತರೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ತರಗತಿಯಲ್ಲಿ. ಧನ್ಯವಾದಗಳು.